ಮೈಸೂರಿನಲ್ಲಿ ಮೂಡ ಹಗರಣ ವಿಚಾರ. ಸಿಎಂ ನನ್ನ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತಿದ್ರು. ಮೂಡಾದಿಂದ ಸಿಎಂ ಅಡ್ಡಡ್ಡ ಸಿಕ್ಕಾಕೊಂಡಿದ್ದಾರೆ. ಶಿವಮೊಗ್ಗದಲ್ಲಿ ಶಾಸಕ ಆರಗ ಜ್ಞಾನೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೂಡ ಹಗರಣ ಸಿಬಿಐಗೆ ವಹಿಸಬೇಕು, ವರದಿ ಬರುವವರೆಗೂ ಸಿಎಂ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿದ್ದಾರೆ. 3 ಎಕರೆ 62 ಅಂತ ಹೇಳ್ತಾ ಇದ್ದಾರೆ. ಅಷ್ಟೊಂದು ಬೆಲೆ ಎಲ್ಲಿದೆ ಅವರೇ ಹೇಳಬೇಕು. ಈ ಹಗರಣದಲ್ಲಿ ಸಿಎಂ ಭಾಗಿಯಾಗಿದ್ದಾರೆ. ಸಿಎಂ ಮೇಲೆ SIT ತನಿಖೆ ಸರಿಯಲ್ಲ, ಹಾಗಾಗಿ ಸಿಬಿಐ ತನಿಖೆಯನ್ನ ಮಾಡಬೇಕು ಅನ್ನೋದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಇದುವರೆಗೂ ನನ್ನ ಮೇಲೆ ಒಂದು ಕಪ್ಪು ಚುಕ್ಕಿಯೂ ಇಲ್ಲ ಅಂದ್ಕೊಂಡು ಸಿದ್ದರಾಮಯ್ಯನವರು ತಿರುಗಾಡ್ತಾ ಇದ್ರು. ಸಾರ್ವಜನಿಕ ಜೀವನದಲ್ಲಿ ನಾನೇನೋ ಒಂದು ಪವಿತ್ರವಾದಂಥ ಇದರಲ್ಲಿ ನಡವಳಿಕೆಯಲ್ಲಿದ್ದೇನೆ ಅಂತ ಅಡ್ಡಡ್ಡ ಸಿಕ್ಕಾಕೊಂಡಿದ್ದಾರೆ ಇವರು. ಅದರಲ್ಲಿ ಮೂಡ ಅಕ್ವೈರ್ ಮಾಡಿದ್ರ ಮೇಲೆ ಇವರು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ತಾರೆ. ಮೊನ್ನೆ ಹೇಳ್ತಾರೆ 62 ಕೋಟಿ ನನಗೆ ಕೊಟ್ಟರೆ ಬಿಟ್ಬಿಡ್ತೀನಿ ಅಂತ. 3 ಎಕರೆ 16 ಗುಂಟೆಗೆ 62 ಕೋಟಿ ಹೆಂಗೆ ಬೆಲೆ ಆಗುತ್ತೆ? ಅದೇ ರೇಟನ್ನು ಬೇರೆಯವ್ರಿಗೆ ಕೊಟ್ಟಿದ್ದಾರೆ ರೈತರಿಗೆ. ಇದನ್ನು ನೋಡಬೇಕಾಗ್ತದೆ. ಮತ್ತು ಈ ಹಗರಣದಲ್ಲಿ ನೇರ CM ಭಾಗಿ, ಇದರಲ್ಲಿ 2 ಮಾತು ಇಲ್ಲವೇ ಇಲ್ಲ. CM ನಿಜವಾಗ್ಲೂ ಕೂಡ ರಾಜೀನಾಮೆ ಕೊಟ್ಟು ಇದನ್ನ CBIಗೆ ವಹಿಸಬೇಕು. ಯಾಕಂದರೆ SIT ತನಿಖೆಯಿಂದ ಇದು ಬಗೆಹರಿಯೋದಿಲ್ಲ. ಒಬ್ಬ CM ಮೇಲೆ SIT ತನಿಖೆ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ CBIಗೆ ವಹಿಸಬೇಕು ಮತ್ತು CBI ವರದಿ ಬರುವವರೆಗೆ ಮುಖ್ಯಮಂತ್ರಿಗಳು ತನ್ನ ಸ್ಥಾನದಿಂದ ಹೊರಗೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.